ನಮಸ್ಕಾರ ಬಸ್, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 13ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾರೆ. ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಶುರು ಮಾಡ್ಬಿಡೋಣ. ಸೊ ಇನ್ನು ಡೈರೆಕ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಮ್ಯಾಕ್ಸ್ ಮೂವಿಯಿಂದ ಒಂದು ದೊಡ್ಡ ನ್ಯೂಸ್ ಅನ್ನೋದು ಸ್ವತಃ ನಮ್ಮ ಕಿಚ್ಚ ಸುದೀಪ್ ಸರ್ ಅವರೇ ಹೊರಗಾಕಿದ್ದಾರೆ. ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ಈ ಟ್ವೀಟ್ನ ನೋಡಿ ಸುಮಾರು ಜನ ಅಭಿಮಾನಿಗಳು ಖುಷಿ ಪಟ್ಟಿದ್ದಾರೆ. ಸುಮಾರು 11 ತಿಂಗಳಿಂದ ಮಹಾಬಲಿಪುರದಲ್ಲಿ ನಡೀತಿರೋ ಶೂಟಿಂಗ್ ಅನ್ನೋದು ಕಂಪ್ಲೀಟೆಡ್ ಆಗಿದೆ ಅಂತ ಟ್ವೀಟ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಫೈನಲಿ ಮೂವಿ ಶೂಟಿಂಗ್ ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಅತಿ ಶೀಘ್ರದಲ್ಲಿ ಇದ್ರ ಅಪ್ಡೇಟ್ಸ್ ಅನ್ನೋದು ಮುಂದೆ ಬರೋದ್ರಲ್ಲಿ ಬರ್ತಾ ಹೋಗುತ್ತೆ. ಸೊ ಶೂಟಿಂಗ್ ಕಂಪ್ಲೀಟ್ ಮಾಡ್ಕೊಂಡ್ರೆ ಇನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂದರೆ ಡಬ್ಬಿಂಗ್, ಅದ್ರ ಜೊತೆಗೆ ಪ್ರಮೋಷನ್ಸ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊತಾ ಹೋಗ್ತಾರೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಮ್ಯಾಕ್ಸ್ ಮೂವಿಯ ಒಂದು ಪೋಸ್ಟರ್, ಫ್ಯಾನ್ ಮೇಡ್ ಪೋಸ್ಟರ್ ಏನಿದೆ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ. ಸೊ ಈ ಪೋಸ್ಟರ್ ಬಂದ್ಬಿಟ್ಟು ತುಂಬಾ ಟ್ರೆಂಡ್ ಆಗ್ತಿದೆ ಇನ್ಸ್ಟಾಗ್ರಾಮ್ ಆ್ಯಂಡ್ ಟ್ವಿಟರಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಕಮ್ಮಿನೇ, ಆದರೆ ಟ್ವಿಟರಲ್ಲಿ ಹೆವಿ ಟ್ರೆಂಡ್ ಆಗ್ತಿದೆ. ಈ ಪೋಸ್ಟರ್ ಬಂದ್ಬಿಟ್ಟು ಫ್ಯಾನ್ ಮೇಡ್ ಪೋಸ್ಟರೇ, ಬಟ್ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತಲೇ ಹೇಳ್ತೀನಿ. ಯಾಕಂದರೆ ಆ ಫ್ಯಾನ್ ಮೇಡ್ ಪೋಸ್ಟರ್ ಆಗಿದ್ರೂ ಆ ಸಿನಿಮಾದಲ್ಲಿ ಇದೇ ರೀತಿ ವಿಜುವಲ್ಸ್ ಅನ್ನೋದು ಇರುತ್ತೆ ಅಂತ ನಾವು ಇವಾಗೆ ಊಹೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಅಂತಲೂ ಹೇಳ್ತೀನಿ. ಯಾಕಂದರೆ ಟ್ರೈಲರಲ್ಲಿ ಇದೇ ರೀತಿಯ ವಿಜುವಲ್ ಎಫೆಕ್ಟ್ಸ್ ಅನ್ನೋದನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಈ ಪೋಸ್ಟರ್ ನೋಡಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಆ್ಯಂಡ್ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಡೆವಿಲ್ ಮೂವಿಯ ಹೀರೋಯಿನ್ ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ ನಿನ್ನೆ 5ವರೆಗೆ. ಅಂದರೆ ಇದು ಸುಮಾರು 1.5 ತಿಂಗಳ ಹಿಂದೆಯೇ ಗೊತ್ತಿತ್ತು. ಅದ್ರ ಬಗ್ಗೆ ನಾನು ವಿಡಿಯೋದಲ್ಲಿ ಸ್ವತಃ ಹೇಳಿದ್ದೆ. ಆದರೆ ಅಫಿಷಿಯಲಿ ಅಪ್ಡೇಟ್ಸ್ ಬರೋ ತನಕ ಸ್ವಲ್ಪ ಕಾಯೋಣ ಅಂತಲೂ ಹೇಳಿದ್ದೆ. ಸೊ ಅಫಿಷಿಯಲಿ ಅಪ್ಡೇಟ್ಸ್ ಅಂತೂ ಬಂದಿದೆ. ಆ್ಯಂಡ್ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಪ್ರತಿ ಒಂದು ತಿಂಗಳಿಗೂ ಅಥವಾ ಪ್ರತಿ ಒಂದು 15 ದಿನಕ್ಕೂ ಒಂದು ಅಪ್ಡೇಟ್ ಅನ್ನೋದನ್ನ ಮೂವಿ ತಂಡದಿಂದ ಬಿಡ್ತಾನೆ ಹೋಗ್ತಾ ಇದ್ದಾರೆ. ಇದೊಂಥರ ಒಂದು ಪಾಸಿಟಿವ್ ಪ್ರಮೋಷನ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಮೂವಿ ಯಾವಾಗೋ ರಿಲೀಸ್ ಆಗೋದಕ್ಕೆ ಇವಾಗಿಂದ ಸಣ್ಣ ಪುಟ್ಟ ಅಪ್ಡೇಟ್ಸ್ ಅನ್ನೋದು ಬರ್ತಾ ಹೋದರೆ ಜನರಿಗೆ ಆ ಟಚ್ ಅನ್ನೋದು ರೀಚ್ ಆಗ್ತಾ ಇರುತ್ತೆ. ಹೌದು ಮೂವಿ ಬರ್ತಿದೆ ಅಂತ ಅವಾಗ ಜನ ಅನ್ಕೊತಾನೆ ಇರ್ತಾರೆ. ಸೊ ಅಫಿಷಿಯಲಿ ಅಪ್ಡೇಟ್ ಬಂದಿದೆ. ಹೀರೋಯಿನ್ ಬಂದ್ಬಿಟ್ಟು ರಚನಾ ರಾಯ್ ಅವರು ಈ ಮೂವಿಯಲ್ಲಿ ಹೀರೋಯಿನ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ಇರಲಿ, ರಚನಾ ರಾಯ್ ಅವರು ಈ ಮೂವಿಯಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದಾರೆ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಅರ್ಜುನ್ ಜನ್ಯ ಅವರು ಮಾಡ್ತಿರೋ 45 ಮೂವಿ ಏನಿದೆ, ಈ ಮೂವಿಯ ಶೂಟಿಂಗ್ ಅನ್ನೋದು ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಗಿದೆ. ಅಂದರೆ 4 ಶೆಡ್ಯೂಲ್ಸ್ ಅನ್ನೋದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಾಕಿ ಇರೋದು 2 ಶೆಡ್ಯೂಲ್ಸ್ ಮಾತ್ರ ಬಾಕಿ ಇದೆ. ಆ್ಯಂಡ್ ಈಗ ಸದ್ಯಕ್ಕೆ ಶಿವಣ್ಣ ಅವರು ಲೋಕಸಭಾ ಎಲೆಕ್ಷನ್ಸ್ ಇದೆಯಲ್ಲ, ಆ ಎಲೆಕ್ಷನ್ಸ್ ಕಾರಣಗಳಿಂದ ಶೂಟಿಂಗ್ ಅನ್ನೋದನ್ನು ಸ್ಟಾಪ್ ಮಾಡಿದ್ದಾರೆ ಅಂತಲೂ ಮಾಹಿತಿ ಸಿಗ್ತಾ ಇದೆ. ಸೊ ಈ ರಿಸಲ್ಟ್ಸ್ ಬಂದಿದ ತಕ್ಷಣ, ಎಲೆಕ್ಷನ್ ರಿಸಲ್ಟ್ಸು ಕನ್ಫರ್ಮ್ ಆಗಿ ಶೂಟಿಂಗ್ಗೆ ಮತ್ತೆ ಹೋಗ್ತಾರೆ ಶಿವಣ್ಣ ಅಂತಲೂ ಹೇಳ್ಬೋದು. ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಉಪೇಂದ್ರ ಅವರ ಡೈರೆಕ್ಷನಲ್ಲಿ ಬಂದಿರೋ ಸಿನಿಮಾ ರಿಲೀಸ್ ಆಯಿತು. ನಿಮಗೆಲ್ಲ ಗೊತ್ತೇ ಇದೆ, ಮೇ 17ನೇ ತಾರೀಕು ಅಂದರೆ ನಿನ್ನೆ ರಿಲೀಸ್ ಆಗಿದೆ. ಸೊ ಇದು ರಿಲೀಸಿಂಗ್ ಮೂವಿ ಅಂತಲೇ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಹೊಸ ಸಿನಿಮಾಗೆ ಯಾವ ರೀತಿ ಓಪನಿಂಗ್ ಅನ್ನೋದನ್ನು ಪಡ್ಕೊಳ್ಳುತ್ತೋ ಅದೇ ರೀತಿ ಓಪನಿಂಗ್ ಪಡ್ಕೊಂಡಿದೆ. ಒಂದು ಪಾಸಿಟಿವ್ ಓಪನಿಂಗ್ ಪಡ್ಕೊಳ್ಳೋದಕ್ಕೆ ಈಗಿನ ಕಾಲದಲ್ಲಿ ಸುಮಾರು ಜನ ತುಂಬಾ ಕಷ್ಟಪಡ್ತಿದ್ದಾರೆ. ಸಿನಿಮಾಗಳನ್ನ ಮಾಡಿದ್ರೂ ನಮಗೆ ಜನ ಬರ್ತಿಲ್ಲ, ಥಿಯೇಟರ್ಗೆ ಜನ ಬರ್ತಿಲ್ಲ ಅಂತ ಸುಮಾರು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ ಮಾಡಿರೋ ನಾಯಕರು ಯಾರೆಲ್ಲ ಇದ್ದಾರೆ ಅವರೆಲ್ಲ ತುಂಬಾ ಕಷ್ಟಪಡ್ತಿರೋ ಸಮಯದಲ್ಲಿ ಥಿಯೇಟರ್ಸ್ನ ಕ್ಲೋಸ್ ಮಾಡ್ತಿದ್ದಾರೆ ಗುರು. ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುಮಾರು ಥಿಯೇಟರ್ಸ್ ಈ ಆಂಧ್ರದಲ್ಲೆಲ್ಲ ಕ್ಲೋಸ್ ಮಾಡಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ನಮ್ಮ ಬೆಂಗಳೂರಲ್ಲಿ ಸ್ವತಃ ಒಂದು ಥಿಯೇಟರ್, ಕಾವೇರಿ ಥಿಯೇಟರ್ ಅನ್ನೋದನ್ನು ಮುಚ್ಚಾಕ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಿಲೀಸಿಂಗ್ ಆಗಿರೋ ಮೂವಿಗೆ ಒಂದು ಒಳ್ಳೆ ಓಪನಿಂಗ್ ಪಡ್ಕೊಂಡಿದೆ. ಜನ ಬಂದ್ಬಿಟ್ಟು ನುಗ್ತಾ ಇದ್ದಾರೆ ಥಿಯೇಟರ್ಗೆ ಅಂದರೆ ತುಂಬಾ ಖುಷಿ ಅಂತಲೇ ಹೇಳ್ಬೋದು. ಸೊ ಇದೊಂದು ಪಾಸಿಟಿವ್ ರೆಸ್ಪಾನ್ಸ್ ಮೂವಿ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ನಾವು ರಿವ್ಯೂ ಮಾಡೋ ಅವಶ್ಯಕತೆ ಇಲ್ಲ. ಒನ್ ಆಫ್ ದ ಲೆಜೆಂಡ್ರಿ ಮೂವಿ ಅಂತಲೇ ಹೇಳಿ ಮುಗಿಸ್ತೀನಿ ನನ್ನ ಮಾತು. ಸೊ ನಿಮಗೆ ಏನು ಅನ್ನಿಸ್ತು? ಇನ್ ಕೇಸ್ ಏನಾದರೂ ನೀವು ಈ ಸಿನಿಮಾನ ನೋಡಿದರೆ ರಿಲೀಸ್ ಆದಮೇಲೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕಮೆಂಟ್ಸಲ್ಲಿ ಬರೀರಿ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ, ಬ್ಲಿಂಕ್ ಮೂವಿಯ ನಿರ್ಮಾಪಕರು ಒಂದು ಟ್ವೀಟ್ನ ಮಾಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಯವರು ಅಲ್ಲದೆ ಪಕ್ಕದ ಇಂಡಸ್ಟ್ರಿಯವರು ಸುಮಾರು ಜನ ನಮ್ಮ ಬ್ಲಿಂಕ್ ಮೂವಿನ ಇಷ್ಟಪಡ್ತಿದ್ದಾರೆ. ಇನ್ನೂ ಯಾರೆಲ್ಲ ನೋಡಿಲ್ಲ, ಅಮೆಝಾನ್ ಪ್ರೈಮಲ್ಲಿ ಅವೈಲೇಬಲ್ ಇದೆ, ಒಂದ್ಸಲ ಹೋಗಿ ಚೆಕ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಒಂದು ಟ್ವೀಟ್ನ ಮಾಡಿದ್ದಾರೆ. ಸೊ ನನಗನ್ಸಿರೋ ಪ್ರಕಾರ ಪ್ರತಿಯೊಬ್ಬರು ಈ ಮೂವಿನ ನೋಡಲೇಬೇಕು. ಒಂದು ಸೈನ್ಸ್ ಫಿಕ್ಷನ್ ಮೂವಿ ಇದು. ನೋಡ್ತಾ ಇದ್ದರೆ ನಿಮಗೆ ತುಂಬಾ ಥ್ರಿಲ್ಲಿಂಗ್ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಒಂದ್ಸಲ ಹೋಗಿ ಚೆಕ್ ಮಾಡಿ, ಅಮೆಝಾನ್ ಪ್ರೈಮಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದಿಷ್ಟ ಆಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಅನ್ನೋದು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ ಕೇಸ್ ಏನಾದರೂ ನನ್ನ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನಗೋಸ್ಕರ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಒಂದು ಒಳ್ಳೆ ಕಂಟೆಂಟ್ ಮುಖಾಂತರ ನಿಮ್ಮ ಮುಂದೆ ಬರೋಕ್ಕೆ ಹೊರಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.